ನಮಸ್ಕಾರ ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಪ್ರೀತಿ ಆಕಾಶ್. ಇದು ಎಲ್ರಿಗೂ ಗೊತ್ತಿರೋ ವಿಚಾರಣೆ ಅಲ್ವಾ? ನಮ್ಮ ದೇಶದಲ್ಲಿ ಮಗು ಜನನ ಆಗುವವರೆಗೂ ಕೂಡ ತಾಯಿಯ ಗರ್ಭದಲ್ಲಿರುವ ಭ್ರೂಣ ಗಂಡು ಅಥವಾ ಹೆಣ್ಣು ಎಂಬುದನ್ನ ರಿವೀಲ್ ಮಾಡೋ ಹಾಗಿಲ್ಲ. ಭಾರತದಲ್ಲಿ ಲಿಂಗ ಪತ್ತೆಗೆ ನಿರ್ಬಂಧ ಇದೆ. ಹುಟ್ಟುವುದಕ್ಕೆ ಮುಂಚೆ ಲಿಂಗ ಪರೀಕ್ಷೆ ಮಾಡುವುದು ಶಿಕ್ಷಾರ್ಹ ಅಪರಾಧ ಕೂಡ ಹೌದು. 1994ರ ಪ್ರೀ ಕನ್ಸೆಪ್ಷನ್ ಮತ್ತು ಪ್ರೀ ನೇಟಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಆಕ್ಟ್ ಅಡಿಯಲ್ಲಿ ಭ್ರೂಣದ ಲಿಂಗ ಪತ್ತೆ ಮಾಡುವುದು ಕಾನೂನು ಬಾಹಿರವಾಗಿದೆ. ಇದು ಭಾರತದಲ್ಲಿ ಮಾತ್ರ ಅನ್ವಯ ಆಗುತ್ತೆ. ವಿದೇಶದಲ್ಲಿ ಹುಟ್ಟುವ ಮಗು ಹೆಣ್ಣು ಗಂಡು ಅಂತ ಪರೀಕ್ಷೆ ಮಾಡಿಸಲು ಅಲ್ಲಿ ಅವಕಾಶ ಇದೆ. ಇಲ್ಲೇ ಒಂದು ಎಡವಟ್ಟಾಗಿದ್ದು ನೋಡಿ. ತಮಿಳುನಾಡಿನ ಖ್ಯಾತ ಯೂಟ್ಯೂಬರ್ ಇರ್ಫಾನ್ ಇದೇ ವಿಚಾರದಲ್ಲಿ ಈಗ ಎಡವಟ್ಟು ಮಾಡಿಕೊಂಡಿದ್ದಾರೆ. ದುಬೈ ಸೇರಿದಂತೆ ಹಲವು ದೇಶಗಳಲ್ಲಿ ಲಿಂಗ ಪತ್ತೆ ಪರೀಕ್ಷೆ ಮಾಡಲು ಅನುಮತಿ ನೀಡಲಾಗಿದೆ. ಇದರ ಲಾಭ ಪಡೆದುಕೊಂಡಂತಹ ತಮಿಳುನಾಡಿನ ಯೂಟ್ಯೂಬರ್ ಜೆಂಡರ್ ರಿವೀಲ್ ಪಾರ್ಟಿ ಮಾಡಿದ್ದಾರೆ. ಹುಟ್ಟುವ ಮಗು ಹೆಣ್ಣು ಗಂಡು ಅನ್ನೋದನ್ನ ಬಹಿರಂಗ ಮಾಡಿ ಮೋಜು ಮಸ್ತಿ ಮಾಡಿರುವುದು ತೀವ್ರ ಸಂಚಲನ ಸೃಷ್ಟಿಸಿದೆ. ಇತ್ತೀಚೆಗೆ ಇರ್ಫಾನ್ ತನ್ನ ಪತ್ನಿ ಆಲಿಯಾ ಜೊತೆ ದುಬೈ ಪ್ರವಾಸಕ್ಕೆ ಹೋಗಿದ್ದಾರೆ. ದುಬೈನಲ್ಲಿ ಲಿಂಗ ಪತ್ತೆ ಪರೀಕ್ಷೆ ಮಾಡಿಸಿಕೊಂಡು ಬಂದಿದ್ದಾರೆ. ಇದಾದ ಬಳಿಕ ಕಳೆದ ಮೇ 2ರಂದು ಚೆನ್ನೈನಲ್ಲಿ ತನ್ನ ಸ್ನೇಹಿತರು ಸಂಬಂಧಿಕರ ಜೊತೆ ಜೆಂಡರ್ ರಿವೀಲ್ ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡಿದ್ರು. ಮೇ 18ರಂದು ಈ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಜೊತೆಗೆ ಯೂಟ್ಯೂಬರ್ ಇರ್ಫಾನ್ ಅವರಿಗೆ ಕಾನೂನಿನ ಸಂಕಷ್ಟವೂ ಎದುರಾಗಿದೆ. ಜೆಂಡರ್ ರಿವೀಲ್ ಪಾರ್ಟಿಯ ವಿಡಿಯೋ ಗಮನಿಸಿರುವ ತಮಿಳುನಾಡು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯೂಟ್ಯೂಬರ್ಗೆ ನೋಟಿಸ್ ಕೊಟ್ಟಿದೆ. ಮಗು ಹುಟ್ಟುವುದಕ್ಕೂ ಮುಂಚೆ ಲಿಂಗ ಅನೌನ್ಸ್ ಮಾಡಿರುವುದಕ್ಕೆ ಕಾರಣ ಕೇಳಿ ನೋಟಿಸ್ ಅನ್ನ ನೀಡಲಾಗಿದೆ. ಜೊತೆಗೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಾಗಿರುವ ವಿಡಿಯೋವನ್ನ ತೆಗೆದು ಹಾಕುವಂತೆ ಆರೋಗ್ಯ ಇಲಾಖೆ ತಮಿಳುನಾಡಿನ ಸೈಬರ್ ಕ್ರೈಮ್ ವಿಭಾಗಕ್ಕೆ ಪತ್ರವನ್ನ ಬರೆದಿದೆ. ಮುಂದೆ ಇರ್ಫಾನ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇರ್ಫಾನ್ ಅವರು ಮೂಲತಃ ಫುಡ್ ಬ್ಲಾಗರ್ ಆಗಿದ್ದು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ 4 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ. ಈ ಚಾನೆಲ್ನಲ್ಲಿಯೇ ಜೆಂಡರ್ ರಿವೀಲ್ ಮಾಡಿರುವಂತಹ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದು ಲಕ್ಷಾಂತರ ಮಂದಿ ಈ ವಿಡಿಯೋವನ್ನ ವೀಕ್ಷಿಸಿದ್ದಾರೆ. ಭಾರತದಲ್ಲಿ ಜೆಂಡರ್ ರಿವೀಲ್ ಪಾರ್ಟಿ ಸೆಲೆಬ್ರೇಟ್ ಮಾಡಿರುವುದಕ್ಕೆ ಲೀಗಲ್ ನೋಟಿಸ್ ಕೂಡ ನೀಡಲಾಗಿದೆ. ಇನ್ನು ಜೆಂಡರ್ ರಿವೀಲ್ ಪಾರ್ಟಿಯಲ್ಲಿ ಇರ್ಫಾನ್ ಭಾರತದಲ್ಲಿ ಲಿಂಗ ಪತ್ತೆ ಮಾಡಲು ಅವಕಾಶ ಇಲ್ಲ. ಆದರೆ ದುಬೈ ಸೇರಿದಂತೆ ಅನೇಕ ದೇಶಗಳಲ್ಲಿ ಇದಕ್ಕೆ ಅನುಮತಿ ಇದೆ ಅಂತಲೂ ಕೂಡ ರಿವೀಲ್ ಮಾಡಿದ್ದಾರೆ. ಜೊತೆಗೆ ತಮಗೆ ಹುಟ್ಟಲಿರುವ ಮಗು ಹೆಣ್ಣು ಅಂತಾನೂ ಕೂಡ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಇರ್ಫಾನ್ ಅವರ ಈ ನಡೆ ಭಾರಿ ಚರ್ಚೆಗೆ ಗುರಿಯಾಗಿದ್ದು ತಮಿಳುನಾಡು ಆರೋಗ್ಯ ಇಲಾಖೆ ಯಾವ ರೀತಿ ಕಾನೂನು ಕ್ರಮಕ್ಕೆ ಮುಂದಾಗತ್ತೆ ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.